ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ 2026 T20 ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ಮುಂದಿನ ಏಮು ಆಲ್ರೆಡಿ ಫಿಕ್ಸ್ ಆಗಿದ್ದಾಗಿದೆ. ಅದೇ 2027 ODI ವರ್ಲ್ಡ್ ಕಪ್ಪು ಅಂತ ಗೌತಮ್ ಗಂಭೀರ್ ಅವರು ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ. ನಾವು IPL ಮುಗಿತಾ ಇದ್ದಂಗೆ ಸ್ಟ್ರಾಂಗ್ ಆಗಿ ಪ್ರಿಪೇರ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಎಲ್ಲ ಮುಲಾಚಾಗಿ ಕೊಡೋದಿಲ್ಲ. ವರ್ಲ್ಡ್ ಕಪ್ಸ್ ಆಫ್ಟರ್ ವರ್ಲ್ಡ್ ಕಪ್ಸ್ ಗೆಲ್ತಾನೆ ಇರಬೇಕು ನಾವು, ಕಂಟಿನ್ಯೂಸ್ ಆಗಿ ಬಿಟ್ಕೊಂಡೇ ಕೊಡಬಾರ್ದು. ಯಾಕಂದರೆ ಆ ಥರ ಕನ್ಸಿಕ್ಯೂಟಿವ್ ಆಗಿ 2023 ವರ್ಲ್ಡ್ ಕಪ್ ಆದ ನಂತರ ಯಾವ ಥರ ನಾವು ಪಂಪ್ಡಪ್ ಆಗಿ ಬಂದಿದ್ದೀವಿ ಅಂತಂದರೆ ಯಾರಿಗೂ ಎಲ್ಲೂ ಸಹ ಬಿಟ್ಕೊಂಡು ಕೊಡ್ತಾನೆ ಇಲ್ಲ. ಆ ಥರ ಆ ರೇಂಜಿಗೆ ಎದ್ದಿರೋಂಥ ಟೀಮ್ ಇಂಡಿಯಾ ಎಲ್ಲೂ ಸಹ ಬಿಟ್ಕೊಂಡು ಕೊಡುವಂಥ ಸೀನೇ ಇಲ್ಲ ಅನ್ನೋ ಥರ ತೋರಿಸ್ತಾ ಇದ್ದೀವಿ. ಹೌದು, ಇವಾಗ ಪ್ಲ್ಯಾನ್ ಏನಿರಬೇಕು ಅಂತ ಈಚೆ ಕಡೆ ಬಂದಿದೆ ಆಲ್ರೆಡಿ. ಅಂದರೆ ಏನು ಟೀಮ್ ಇಂಡಿಯಾದ ಪ್ಲ್ಯಾನ್ ಅಲ್ಲ, ಸ್ಕೆಡ್ಯೂಲ್ ಇವಾಗ ಈಚೆ ಕಡೆ ಬಂದಿದೆ. ಅಂದರೆ ಕ್ಯಾಲೆಂಡರ್ ಈಚೆ ಕಡೆ ಬಂದಿದೆ, ಪಕ್ಕಾ ಸ್ಕೆಡ್ಯೂಲ್ ಅಂದಕ್ಕೂ ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ಸುಮಾರು ಸೀರೀಸ್ಗಳು ಈಚೆ ಹೋದರೂ ಹೋಗ್ಬೋದು, ಹೊಸ ಸೀರೀಸ್ಗಳು ಆ್ಯಡ್ ಆನ್ ಆದರೂ ಆಗ್ಬೋದು. ಸುಮಾರು ಸೀರೀಸ್ ಅಂದರೆ ಏನೋ ಒಂದು ಸೀರೀಸ್ ಎರಡು ಸೀರೀಸ್ ಕೆಳಗಡೆ ಹೋದ್ರೂ ಹೋಗ್ಬೋದು ಅಂತ ಅನ್ನಿಸ್ತದೆ ಈ ಒಂದು ಕ್ಯಾಲೆಂಡರ್ನ ನೋಡ್ತು ಅಂತ ಅಂದಾಗ. 2026 to 2027 ಕೂಡ ಕ್ಯಾಲೆಂಡರು ಈ ಥರ ಇದೆ. ಆಫ್ಟರ್ ದ IPL ಯಾವ ಥರ ಇದೆ ಅಂದರೆ ಜೂನ್ ತಿಂಗಳಲ್ಲಿ, ಇನ್ನೇನು ಮೇಗೆ ಮುಗಿಯುತ್ತಲ್ಲ IPL, ಜೂನಲ್ಲಿ ನಾವು ಇವ್ರ ಮೇಲೆ ಅಫ್ಘಾನಿಸ್ತಾನ ಅಗೇನ್ಸ್ಟ್ ಆಡಿದ್ವಿ. ಒಂದು ಟೆಸ್ಟ್ ಮ್ಯಾಚ್ನ ಜೊತೆಗೆ 3 ODI ಮ್ಯಾಚ್ನ ಆಡ್ತು ಅಂತ ಅಂದರೆ ODIs ಸಿಕ್ಕಾಪಟ್ಟೆ ಆಡಬೇಕಾಗತ್ತೆ ನಾವು ಇಲ್ಲಿ. ಆದಷ್ಟು ODIನೇ ಹಾಕಿಸ್ಕೊಬೇಕು. ಅದೇ ಏನಾದ್ರು ಆ್ಯಡ್ ಆನ್ ಆಯಿತು ಹೊಸ ಸಾಧು ಅಂತಂದರೆ ಅದು ODIsನೇ ಹಾಕಿಸ್ಕೊಬೇಕು. ಯಾಕಂತಂದರೆ ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ಮೆಜಾರಿಟಿ ಆಫ್ ದ ಮ್ಯಾಚ್ನ ಆಡಬೇಕು, ನೋಡ್ಬೇಕು, ಕಣ್ಣು ತುಂಬ್ಕೊಬೇಕು ನಾವು. ಯಾಕಂದರೆ ಅವ್ರು ಆಡೋದೇ ಈ ವರ್ಷ, ಇನ್ನೊಂದು ವರ್ಷ ಆಡ್ತಾರೆ ಅಂತ ಅಂದ್ಕೊಳ್ಳಿ, ಆ್ಯಕ್ಟಿವ್ ಆಗಿ ಆಡ್ತಾರೆ ಇನ್ನೊಂದು ವರ್ಷ ಅಂತ ಅಂದ್ಕೊಳ್ಳಿ. ಅದನ್ನು ನಾವು ಕಣ್ಣು ತುಂಬ 1.5 ವರ್ಷ ಆಡ್ತಾರೆ, ಕಣ್ಣು ತುಂಬ ನೋಡಬೇಕು ಅನ್ನೋದು ಆಸೆ ಪಡ್ತೀವಿ ನಾವು. ಯಾಕಂದರೆ ಏನು ರೀಸನ್ ಕೊಡಬೇಕು ಅದಕ್ಕೆ, ಅಷ್ಟೇ ಜಾಸ್ತಿ ನೋಡಬೇಕು ಅಂತ ಆಸೆ ಪಡ್ತೀವಿ. ಆ್ಯಂಡ್ 3 ಮ್ಯಾಚ್ನ T20 ಸೀರೀಸ್ ಇದೆ ಐರ್ಲ್ಯಾಂಡ್ ಅಗೇನ್ಸ್ಟು. ಇದು ಕೂಡ ಅದೇ ಮಂತಲ್ಲಿ ಬರ್ತಾ ಇದೆ ಅಂತ ಅಪ್ಡೇಟ್ ಇದೆ. ಇದು ಹೊಸ್ದಾಗಿ ಹಾಕಿಸ್ಕೊಂಡಿರೋದು. ಐರ್ಲ್ಯಾಂಡ್ ಅಗೇನ್ಸ್ಟು ಜೊತೆಗೆ ಜಿಂಬಾಬ್ವೆ ಅಗೇನ್ಸ್ಟು ಕೂಡ ಹಾಕಿಸ್ಕೊಂಡಿದ್ವಿ. ನೋಡಿ, ನಾವು ವರ್ಲ್ಡ್ ಕಪ್ ವಿನಿಂಗ್ ಟೀಮ್ ಆದ್ರೂ ಕೂಡ ನಾವು ನೆಕ್ಸ್ಟು ಆಡ್ತಾ ಇರೋದು ಜಿಂಬಾಬ್ವೆ ಅಗೇನ್ಸ್ಟು, ಇವ್ರ ಅಗೇನ್ಸ್ಟು, ಐರ್ಲ್ಯಾಂಡ್ ಅಗೇನ್ಸ್ಟು. ನೋಡಿ, ಏನು ಟಾಪ್ ಕ್ವಾಲಿಟಿ ಟೀಮ್ ಏನು ಬೇಕಾಗಿಲ್ಲ ನಮಗೆ, ನಾವು ಅಂಡರ್ಡಾಗ್ಸ್ ಮೇಲೇ ಆಡ್ತೀವಿ ಅಂತ. ಅಂದರೆ ಇವ್ರ ಮೇಲೆ ಹಾಕಿಸ್ಕೊಳ್ಳೋದು ಏನು ಇರಲಿಲ್ಲ ನಮಗೆ, ಬಟ್ ಆದರೂ ಕೂಡ ಹಾಕಿಸ್ಕೊಂಡಿದ್ವಿ, ಪರವಾಗಿಲ್ಲ ಆಡೋಣ ಅಂತ. ಆ್ಯಂಡ್ ಇಂಗ್ಲೆಂಡ್ಗೆ ನೆಕ್ಸ್ಟ್ ಟರ್ನ್ ಮಾಡ್ತಿದ್ದೀವಿ. 3 ಮ್ಯಾಚ್ನ ODI ಸೀರೀಸು ಜೊತೆಗೆ 5 ಮ್ಯಾಚ್ನ T20 ಸೀರೀಸು. ಏನು ಗುರು 5 T20 ಬೇಗ 5 ODIನೇ ಹಾಕಿಸ್ಕೊಂಡಿದ್ರೆ ಆಗ್ತಿರ್ಲಿಲ್ವಾ? ನಾವು ಪ್ರಿಪೇರ್ ಆಗ್ತಿರೋದೇನೋ T20ಗೆ ಪ್ರಿಪೇರ್ ಆಗ್ತಿದ್ವಿ, ODIಗೆ ಪ್ರಿಪೇರ್ ಆಗ್ತಿದ್ವಿ ವರ್ಲ್ಡ್ ಕಪ್ಪಿಗೆ. ಹೌದು, ಇಲ್ಲಿ ODIsನೇ ಹಾಕಿಸ್ಕೋಬೇಕಾಗಿತ್ತು, 5 ODIsನೇ ಹಾಕಿಸ್ಕೋಬೇಕಾಗಿತ್ತು. ಇದು ಜುಲೈ ಮಂತಲ್ಲಿ ಬರುತ್ತೆ, ಪರವಾಗಿಲ್ಲ. T20s ನೋಡೋದಕ್ಕೆ ಜನ ಇಷ್ಟಪಡ್ತಾರಲ್ಲ, ಅದಕ್ಕೆ T20 ಬಿಟ್ಕೊಂಡು ಕೊಡುವಂಥ ಮಾತೇ ಇಲ್ಲ ಅಲ್ಲಿ. ಯಾವುದೇ ಬಿಟ್ಕೊಂಡು ಕೊಟ್ಟರು ಜನ T20ನ ಮಾತ್ರ ಬಿಟ್ಕೊಂಡು ಕೊಡೋದಿಲ್ಲ. ಆಮೇಲೆ ಜುಲೈ ಆಗಸ್ಟಲ್ಲಿ ಟರ್ನ್ ಮಾಡ್ತಾ ಇದ್ದಾರೆ. ಈ ಕಡೆಯಿಂದ ಇಂಡಿಯಾ ಮತ್ತು ಶ್ರೀಲಂಕಾ ಆಡ್ತಾ ಇದ್ದಾರೆ. 2 ಮ್ಯಾಚ್ನ ಟೆಸ್ಟ್ ಸೀರೀಸು ಜೊತೆಗೆ 3 ಮ್ಯಾಚ್ನ T20 ಸೀರೀಸು ಬರ್ತಾ ಇದೆ ಜುಲೈ ಆ್ಯಂಡ್ ಆಗಸ್ಟ್ ತಿಂಗಳಲ್ಲಿ. ಇದು ಟೋರ್ ಮಾಡ್ತಾ ಇರೋದು. ಸೊ ಇದು ನಾವೇ ಟೋರ್ ಮಾಡ್ತಾ ಇದ್ದೀವಿ, ಈಚೆ ಕಡೆ ಹೋಗ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಾವು ಇಂಗ್ಲೆಂಡ್ಗೆ ಹೋಗ್ತಾ ಇದ್ದೀವಿ, ಆಮೇಲೆ ಶ್ರೀಲಂಕಾಗೆ ಹೋಗ್ತಾ ಇದ್ದೀವಿ, ಆ್ಯಂಡ್ ಇನ್ಫ್ಯಾಕ್ಟ್ ಬಾಂಗ್ಲಾದೇಶಿಗೆ ಹೋಗ್ತಾ ಇದ್ದೀವಿ ಅಂತ ಅಪ್ಡೇಟ್ ಇದೆ. ಬಟ್ ಇದು ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇದೆ ಸೆಪ್ಟೆಂಬರ್ ತಿಂಗಳಲ್ಲಿ. ಇದು ಹೋದ ವರ್ಷವೂ ಕೂಡ ಕ್ಯಾನ್ಸಲ್ ಆಗಿತ್ತು, ಹೋದ ವರ್ಷದ ಈ ವರ್ಷ ಹಾಕಿಸ್ಕೊಂಡ್ರು, ಈ ವರ್ಷವೂ ಕೂಡ ಕ್ಯಾನ್ಸಲ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕಂದರೆ ದೇಶಗಳ ಮಧ್ಯೆ ಆಗ್ತಾ ಇರೋಂಥ ಡಿಸ್ಪ್ಯೂಟು ಚೆನ್ನಾಗಿಲ್ಲ. ಬಟ್ ರೀಸೆಂಟಾಗಿ ಆಗಿರೋಂಥ ಡೆವಲಪ್ಮೆಂಟ್ ನೋಡ್ತಾರೆ, ಪಾಸಿಟಿವ್ನು ಕೂಡ ಸ್ವಲ್ಪ ಇದೆ. ಬಾಂಗ್ಲಾದೇಶ ವಿಚಾರಕ್ಕೆ ಬಂತು ಅಂದರೆ, ಯಾಕಂತಂದರೆ ಆಯಿಲ್ ಸಪ್ಲೈ ವಿಚಾರಕ್ಕೆ ಬಂತು ಅಂತಂದರೆ ಇವರು ಸ್ವಲ್ಪ ದಾನ ಮಾಡಿರೋದೆಲ್ಲ ಇದೆ ಬಾಂಗ್ಲಾದೇಶಿಗೆ ನಮ್ಮ ಇಂಡಿಯಾದವರು. ಸೊ ಪಾಸಿಟಿವ್ ಆದರೂ ಆಗಿರ್ಬೋದು, ನೋಡೋಣ. ಸೆಪ್ಟೆಂಬರ್ ಹತ್ತಿರ ಬರ್ತಾ ಇದ್ದಂಗೆ ಇದು ಕ್ಯಾನ್ಸಲ್ ಆಗಿದೆಯಾ ಅಥವಾ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಸೆಪ್ಟೆಂಬರ್ಗೆ ಇವರು ಅಫ್ಘಾನಿಸ್ತಾನದವರು ಮತ್ತೆ ಬರ್ತಾ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಆಡೋದಕ್ಕೆ. ಅದು 3 ಮ್ಯಾಚ್ನ T20 ಸೀರೀಸ್ ಆಗಿರುತ್ತೆ. ಸೊ ಓಕೆ. ಆ್ಯಂಡ್ ವೆಸ್ಟ್ ಇಂಡೀಸ್ ಅವ್ರನ್ನು ಕೂಡ ನಮ್ಮ ಹೋಮ್ಗೆ ಬರ್ತಾ ಇದ್ದಾರೆ 3 ಮ್ಯಾಚ್ನ ODI ಸೀರೀಸ್ ಆಡೋದಕ್ಕೆ, ಜೊತೆಗೆ 5 ಮ್ಯಾಚ್ನ T20 ಸೀರೀಸ್ನ ಆಡೋದಕ್ಕೆ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರಿಗೆ. ಈ ಕಡೆಯಿಂದ ಇಂಡಿಯಾ ಟೂರ್ ಮಾಡ್ತಾ ಇದೆ ಜಿಂಬಾಬ್ವೆಗೆ ಸೆಪ್ಟೆಂಬರ್ ಮಂತಲ್ಲಿ 3 ಮ್ಯಾಚ್ನ T20 ಸೀರೀಸಿಗೆ. ಆ್ಯಂಡ್ ಏಷ್ಯನ್ ಗೇಮ್ಸು ನಡೀತಾ ಇದೆ. ಸೊ ಇದು ಸೆಪ್ಟೆಂಬರ್ 25ನೇ ತಾರೀಕಿಂದ ಅಕ್ಟೋಬರ್ 3ನೇ ತಾರೀಕು ನಡೀತಾ ಇರೋಂಥ ಏಷ್ಯನ್ ಗೇಮ್ಸು. ಸೊ ಲಾಸ್ಟ್ ಟೈಮು ಚಾಂಪಿಯನ್ಸ್ ಆಗಿದ್ವಿ, ಇನ್ನೇನು ಈ ಟೈಮು ಇಲ್ಲ ವರ್ಲ್ಡ್ ಕಪ್ನಾಗ ಎದ್ಬಿಟ್ಟು ಅಲ್ಲಿ ಚಾಂಪಿಯನ್ಸ್ ಆಗೋಕ್ಕಾಗಿಲ್ಲ ಅಂತಾರೆ. ಇನ್ಫ್ಯಾಕ್ಟ್ ಇದರಲ್ಲಿ ಜೂನಿಯರ್ ಟೀಮ್ ಹೋಗುವಂಥ ಚಾನ್ಸ್ ಇರುತ್ತೆ, ಮೈನ್ ಇಂಡಿಯನ್ ಟೀಮ್ ಹೋಗೋದಿಲ್ಲ. ಲಾಸ್ಟ್ ಟೈಮ್ ಜೂನಿಯರ್ ಟೀಮೇ ಹೊಡೆದ್ಬಿಟ್ಟು ಬಿಸಾಕಿದ್ರು. ಇನ್ಫ್ಯಾಕ್ಟ್ ಈ ಟೈಮೂ ಕೂಡ ಏಷ್ಯನ್ ಗೇಮ್ಸಿಗೆ ಜೂನಿಯರ್ ಟೀಮೇ ಹೋಗುತ್ತೆ. ಇವಾಗಿರೋದೇ ಜೂನಿಯರ್ ಟೀಮು, ಅದರಲ್ಲೂ ಜೂನಿಯರ್ ಟೀಮೇ ಹೋಗುತ್ತೆ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇರುವಂಥ ಸೈಡ್ ಹೋಗೋದಿಲ್ಲ. ಅಂದರೆ ಇಂಡಿಯಾ A ಟೀಮ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಈ ಕಡೆಯಿಂದ ಅಕ್ಟೋಬರಿಂದ ಡಿಸೆಂಬರ್ ಮಂತಲ್ಲಿ ನಾವು ಟೂರ್ ಮಾಡ್ತಾ ಇದ್ದೀವಿ ನ್ಯೂಜಿಲ್ಯಾಂಡಿಗೆ. ಅದು 5 ಮ್ಯಾಚ್ ODI ಸೀರೀಸ್ಗೆ, ಜೊತೆಗೆ T20 ಸೀರೀಸ್ಗೆ. 5 ಮ್ಯಾಚ್ ODIs ಆ್ಯಂಡ್ T20s ಆ್ಯಂಡ್ 2 ಟೆಸ್ಟ್ ಮ್ಯಾಚ್ನ ಒಂದು ಲಾಂಗ್ ಫ್ಲೋ ಇರುತ್ತೆ ಇಲ್ಲಿ ಅಕ್ಟೋಬರ್ ಡಿಸೆಂಬರ್ ಮಂತಲ್ಲಿ. ಅದನ್ನು ಮುಗಿಸ್ಕೊಂಡ ನಂತರ ಶ್ರೀಲಂಕಾದವರು ನಮಗೆ ಟೋರ್ ಮಾಡ್ತಾ ಇದ್ದಾರೆ 3 ಮ್ಯಾಚ್ನ ಟೆಸ್ಟ್ ಸೀರೀಸ್ ಆಡೋದಕ್ಕೆ, 3 ಮ್ಯಾಚ್ನ ODI ಸೀರೀಸ್ ಆಡೋದಕ್ಕೆ. ಡಿಸೆಂಬರಲ್ಲಂತೂ ಒಳ್ಳೆ ಕ್ರಿಕೆಟ್ ಇದೆ. ಈ ಕಡೆಯಿಂದ ನ್ಯೂಜಿಲ್ಯಾಂಡಿಗೆ ಟೋರ್ ಮಾಡ್ಬಿಟ್ಟು ಮತ್ತೆ ಹೋಮ್ ಕಂಡೀಷನ್ಸಿಗೆ ಬಂದ್ಬಿಟ್ಟು ಆಡಬೇಕಾಗಿದೆ ನಾವು. ODI ಸೀರೀಸ್ನಾಗಿರಲಿ, ಜೊತೆಗೆ T20 ಸೀರೀಸ್ ಆಗಿರಲಿ. Jan-Feb ಅಂತ ಬಂದಾಗ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸ್ಟಾರ್ಟ್ ಆಗುತ್ತೆ. ನಾವು ಲಾಸ್ಟ್ ಟೈಮ್ ಟೋರ್ ಮಾಡಿದ್ವಲ್ಲ ಅವ್ರಿಗೆ,
ಈ ಸಲ ಹಾಕಿಸ್ಕೊತಾ ಇದ್ದೀವಿ, ಬರ್ರಪ್ಪ ಏನು ಮಾಡ್ತೀರಾ ಮಾಡಿರಿ ಅಂತ ಬಾರ್ಡರ್ ಗವಾಸ್ಕರ್ ಟ್ರೋಫಿ 5 ಮ್ಯಾಚ್ನ ಸೀರೀಸು ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಸೊ ಇದು ಫೆಬ್ರವರಿವರೆಗೂ ಸಿಕ್ಕಿರುವಂಥ ಮಾಹಿತಿ. ಇನ್ನು ಮುಂದೆ ಬರುವಂಥದ್ದೇನಿದೆ ಅಲ್ಲೂ ಕೂಡ ODI ಸೀರೀಸ್ಗಳನ್ನೇ ಜಾಸ್ತಿ ಹಾಕಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಅಂದರೆ ODI ಮ್ಯಾಚ್ಗಳ ನಂಬರ್ ಆಫ್ ಮ್ಯಾಚಸ್ಸು ಜಾಸ್ತಿ ಆಗುವಂಥದ್ದು. ಯಾಕೆಂದರೆ ಹೋಗ್ತಾ ವರ್ಲ್ಡ್ ಕಪ್ಪಿಗೆ ಹತ್ರ ಬರ್ತಾ ಇದ್ದಂಗೆ ನಾವು T20ಸ್ಗಳೇ ಜಾಸ್ತಿ ಫೋಕಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ, ODIಸ್ನೇ ಜಾಸ್ತಿ ಆಡಬೇಕಾಗತ್ತೆ. ಸೊ ಅಲ್ಟಿಮೇಟ್ಲಿ ನಮಗೆ ವರ್ಲ್ಡ್ ಕಪ್ ಅಷ್ಟೊತ್ತಲ್ಲಿ ಒಂದು 30-35 ಮ್ಯಾಚ್ ಏನಾದ್ರು ಸಿಕ್ಬಿಡ್ತು ಅಂದರೆ ODI ಮ್ಯಾಚ್ಗಳು ಒಂಥರ ಲಕ್ಸುರಿ ಅಂತ ಅಂದ್ಕೊಳ್ಳಿ. ಅಷ್ಟು ಮ್ಯಾಚ್ ಸಿಕ್ಕೋದು ಪುಣ್ಯ. ಇನ್ಫ್ಯಾಕ್ಟು ವಿರಾಟ್ ಕೊಹ್ಲಿ ಆ್ಯಂಡ್ ರೋಹಿತ್ ಶರ್ಮಾ ನೋಡ್ತೀವಲ್ಲ,